ಪ್ರಕೃತಿ, ನೆಲ, ಜಲ, ವಾಯು ಇದು ನಮ್ಮ ಮೊಮ್ಮಕ್ಕಳಿಂದ ಪಡೆದ ಸಾಲ. ನೆಲ, ಜಲ, ವಾಯು ಒಂದಾದರೆ ಭೂಮಿ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಹೇಗಿತ್ತು ಈ ಭೂಮಿ? ಹಕ್ಕಿಗಳ ಕಲರವ, ನೀರಿನ ಜುಣುಜುಣನಾದ, ಕಾಗದದ ದೋಣಿ ಮಾಡಿ ನೀರಿನಲ್ಲಿ ತೇಲಿಬಿಟ್ಟ ಆಟ, ಹೂಗಳ ಸುವಾಸನೆ, ಆಹಾ ತಂಗಾಳಿ, ದೇಸಿ ಸೊಗಡಿನ ತಾಜಾ ತರಕಾರಿ, ಒಲೆಗೆ ಬೆಂಕಿ ಹಚ್ಚಿ ಮಾಡಿದ ಅಡುಗೆ, ಆಹಾ ಬಾಯಲ್ಲಿ ನೀರೇ ಬಂತು. ಪ್ರಕೃತಿ ಎಂದರೆ ಸಕಲ ಜೀವರಾಶಿಗಳಿಗೂ ಸುಸಜ್ಜಿತ ಮನೆ. ಅನೇಕ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು ಕಾಡನ್ನೇ ನಂಬಿವೆ. ಈ ಕಾರ್ಪೊರೇಟ್ ಯುಗದ ಮಾನವನ ದುರಾಸೆಯಿಂದ, ಅಂದರೆ ರಸ್ತೆ ಅಗಲೀಕರಣ, ಬಾನೆತ್ತರಕ್ಕೆ ಬೆಳೆಯುತ್ತಿರುವ ಕಾಂಪ್ಲೆಕ್ಸ್ಗಳು, ಮಿತಿ ಮೀರಿ ಬೆಳೆಯುತ್ತಿರುವ ನಗರಗಳು, ಅಡೆತಡೆ ಇಲ್ಲದೆ ಹೆಚ್ಚುತ್ತಿರುವ ವಿಷಾನಿಲ ಸೂಸುತ್ತಿರುವ ಕಾರ್ಖಾನೆಗಳು, ಹೀಗೆ ಹಲವಾರು ನಿಸರ್ಗದ ಹೃದಯ ಭಾಗವಾದ ಕಾಡನ್ನೇ ನಾಶ ಮಾಡುತ್ತಿದೆ. ಆಹಾ, ಚಂದದ ಮರ ಹೇಗಿತ್ತು! ಇದು ಪ್ರಕೃತಿ ಮಾತೆಗೆ ಕಿರೀಟ ಹಾಕಿದಂತಿತ್ತು. ಈ ಮರ ಅದೆಷ್ಟು ಪ್ರಾಣಿಗಳ ವಾಸವಾಗಿತ್ತು ನೋಡಿ, ಅದೆಷ್ಟು ಹಕ್ಕಿಗಳ ಗೂಡು ನೇತಾಡುತ್ತಿವೆ. ಓಹೋ, ನಮ್ಮ ವಾಹನ ನಿಲುಗಡೆಗೂ ಅವಕಾಶ ಕೊಡುತ್ತಿತ್ತು. ತುಂಬ ದೊಡ್ಡದಾಗಿ ಬೆಳೆದಿದೆ ಈ ಮರ. ನಮ್ಮ ಮುತ್ತಜ್ಜನ ಕಾಲದಿರಬೇಕು. ಇದನ್ನು ಕಡಿದು ಮಾರಿದರೆ ಕೋಟಿ ಕೋಟಿ ದುಡ್ಡು ಬರುವುದು ಖಚಿತ. ಆಮೇಲೆ ಆ ಜಾಗದಲ್ಲೊಂದು ರೆಸಾರ್ಟ್ ಏನಾದರೂ ಕಟ್ಟಿಸಿದರೆ ಸಂಪಾದನೆಯೂ ಆಗುತ್ತದೆ, ಜೊತೆಗೆ ನಮ್ಮ ಲೈಫ್ ಸೆಟಲ್ಲೂ ಆಗುತ್ತದೆ. ಹಲೋ, ಹೇಗಿತ್ತು ನಮ್ಮ ಕಾಲದಲ್ಲಿ ಈ ನದಿ? ಬಾಯಾರಿದಾಗ ನಾನಿಲ್ಲೇ ಬಂದು ನೀರು ಕುಡಿಯುತ್ತಿದ್ದೆ. ನಾನು ಈಜಲು ಕಲಿತದ್ದೂ ಇಲ್ಲೇ. ಅದೆಷ್ಟೋ ಜನರ ಮುಗ್ಧ ಬಾಲ್ಯ ಕಳೆದದ್ದೂ ಇಲ್ಲೇ. ಹರಿಯುವ ನೀರು, ಪಕ್ಕದಲ್ಲಿ ಖಾಲಿ ಜಾಗ, ರೆಸ್ಟೋರೆಂಟ್ ಕಟ್ಟಿಸಿದ್ರೆ ಹೇಗೆ? ದುಡ್ಡು ಮಾಡಿದರೆ ಇಂಪಾರ್ಟೆಂಟ್ ಈ ಯುಗದಲ್ಲಿ. ಹಲವಾರು ನಾವು ಸವಿದದೆಷ್ಟು, ಆದರೆ ಇಂಬು ತಂಪಾದ ಗಾಳಿ ಬೀಸಿದಾಗ ಆ ಬೆಳಗಿನ ಭಾವ, ಮಲ್ಲಿಗೆ, ಸಂಪಿಗೆ ಹೂಗಳ ಘಮ, ಮೈಗೆ ಹಚ್ಚುವ ಶ್ರೀಗಂಧ, ಚಂದನ, ಅರಿಶಿನ, ಅದೇನೋ ಕುಸು ಕುಸು ಅನ್ನುವ ಸುಗಂಧ ದ್ರವ್ಯ ನಾವು ನೋಡಿದ್ದೇ ಇಲ್ಲ. ನೋಡಿ ಇಂದು ಹೇಗಾಗಿದೆ. ಅವರೇ ಹೇಳ್ತಿದ್ದಾರೆ, ಕೆಲವರು ದೇವರು ಹೇಳ್ತಿದ್ದಾರೆ. ಮಜಾಗಿ ಮಕ್ಕಳು ಸಂಭಾಳಿಸಲು ಒಬ್ರು ಬಿಸ್ತ ನಮ್ಮ ಅಪ್ಪ ಅಮ್ಮನಂತೆ ನಾವು
ಪ್ರಕೃತಿ, ನೀರು, ಗಾಳಿ ಅಂತ ಸಜ್ಜನರ ಥರ ಇದ್ದರೆ ನಾವು ನಮ್ಮ ಜೀವನ ಈ ಕಾಲಕ್ಕೆ ನಡೆಸುವುದು ಹೇಗೆ? ಇಲ್ಲ, ನಾವು ಏನಾದರೂ ಮಾಡಲೇಬೇಕು. ವೆಯ್ಟ್ ಮಾಡೋಣ. ಎಸ್ ಇದೇ ಬೆಸ್ಟ್ ಐಡಿಯಾ. ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ ಇದನ್ನು ಬಳಸಿ ಬೆಳೆ ತೆಗೆಯೋಣ. ಫಸಲು ತುಂಬ ಬರುತ್ತದೆ. ಆಮೇಲೆ ಆ ಫಸಲಿಗೆ ಇನ್ನಷ್ಟು ಕೆಮಿಕಲ್ ಹಾಕಿ ಫಸಲು ಹೆಚ್ಚು ಹಾಳಾಗುವುದೇ ಇಲ್ಲ. ವಿ ಕ್ಯಾನ್ ರೀಚ್ ಕಸ್ಟಮರ್ಸ್ ಈಸಿಲಿ. ಇದಕ್ಕೆಲ್ಲ ಒಂದು ದಿನ ಈ ಭೂಮಿ ತಾಯಿನೇ ಉತ್ತರ ಕೊಡ್ತಾಳೆ. ನೀವು ಕಾಯ್ಬೇಕಷ್ಟೇ. ಇಲ್ಲ, ಆ ಕಾಲ ಬಂದೇ ಬಿಟ್ಟು. ಅಂದು ಕೇಳುತ್ತಿದ್ದ ಪ್ರಕೃತಿ ಸುಸ್ವರಗಳು ಇಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಕೇಳುವಂತಾಗಿದೆ. ಆಹಾರ ಕೇಳುವುದೇ ತಂಗಾಳಿ ಎಂದರೆ ಏರ್ ಕೂಲರ್, ಕಾಗದ ದೋಣಿ ಬಿಡಿ ಎಲ್ಲ ನದಿಗಳಲ್ಲೂ, ಏಕೆ ನಮ್ಮ ಬಡಾವಣೆಯ ಕೆಲವು ಖಾಲಿ ಸೈಟ್ಗಳಲ್ಲೂ ಹಾರು ಬರುತ್ತಿದೆ ಪ್ಲಾಸ್ಟಿಕ್, ಖಾಲಿ ಬಾಟಲ್ಗಳು, ಮತ್ತಿನ್ನೇನೋ? ಬಿಕಾಸ್ ವಿ ಆರ್ ಇನ್ ಕಲಿಯುಗ. No, we are in corporate yoga, business yoga. ಇಷ್ಟೊಂದು ತನ್ನೊಡಲು ಬತ್ತಿದರು ಪ್ರಕೃತಿ ಮಾತೆ ತ್ಯಾಗಮಯಿ. ನನ್ನ ಮಕ್ಕಳು ಇಂದು ಸರಿ ಹೋಗಬಹುದು, ನಾಳೆ ಸರಿ ಹೋಗಬಹುದು ಎಂದು ಕಾಯುತ್ತಾರೆ ಇದ್ದಾಳೆ. ಆಕೆ ತಾಳ್ಮೆ ಕಳೆದುಕೊಂಡು ಪ್ರಕೃತಿ ವಿಕೋಪವಾಗುವ ಮೊದಲು ಮೊಮ್ಮಕ್ಕಳಿಂದ ಪಡೆದ ಸಾಲ ಹಿಂಪಡಿಸಲು ಪ್ರಯತ್ನಿಸೋಣ. ಪ್ರಕೃತಿ ಭೂಮಿ ತಾಯಿ ಅಕ್ಷಯ ಪಾತ್ರೆಯಂತೆ ಕೊಡುತ್ತಲೇ ಇದ್ದಳು. ಸ್ವಾರ್ಥಿಯಾಗಿ ಕೊಡುವುದನ್ನೇ ನಿಲ್ಲಿಸಿದರೆ ಯಾರು ಹೊಣೆ? ನಾವು, ನೀವು. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ.